ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇವಲ 2-3 ದಿನಗಳ ಹಿಂದೆ ಈ ಸಂಚಿಕೆಯನ್ನು ಮಾಡಿದ್ದೆ. ಇಂಡಿಯಾ ಅಲಯನ್ಸ್ನ ಅಂಗಡಿ ಬಾಗಿಲು ಹಾಕಲಾಗ್ತಾ ಇದೆ ಅಂತ. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಪೂರಕವಾಗಿ ಈಗ ಅಖಿಲೇಶ್ ಯಾದವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವು ಆಮ್ ಆದ್ಮಿ ಪಕ್ಷಕ್ಕೆ ಯಾಕೆ ಬೆಂಬಲವನ್ನು ಘೋಷಿಸಿದ್ದೇವೆ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನಿಮಗೆ ಗೊತ್ತು, ಫೆಬ್ರವರಿ 5ನೇ ತಾರೀಕು ದಿಲ್ಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. 8ನೇ ತಾರೀಕು ಫಲಿತಾಂಶ ಬರ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಜೊತೆ ಉಳಿದ ಎಲ್ಲ ವಿಪಕ್ಷಗಳು ತಮ್ಮನ್ನು ತಾವು ಗುರುತಿಸ್ಕೋತಾ ಇದ್ದಾವೆ. ಅವರ ಅಸ್ತಿತ್ವ ಇದೆಯೋ ಇಲ್ವೋ ಬೇರೆ ಮಾತು, ಅವರ ಪ್ರಭಾವಳಿ ಇದೆಯೋ ಇಲ್ವೋ ಬೇರೆ ಮಾತು, ಅವರು ಬಂದು ಸ್ವತಃ ಪ್ರಚಾರ ಮಾಡಿದರೆ ಅವರಿಂದ ಒಂದು 100 ವೋಟ್ ಬರ್ತಾವೋ ಇಲ್ಲೋ ಬೇರೆ ಮಾತು. ಆದರೆ ಅವರೆಲ್ಲ ಅರವಿಂದ್ ಕೇಜ್ರಿವಾಲ್ ಜೊತೆ ಗುರುತಿಸ್ಕೋತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ನ ಭಾಗವಾಗಿದ್ದಂಥ, ನೇತೃತ್ವವನ್ನು ವಹಿಸಿದ್ದಂಥ, ರೂವಾರಿಯಾಗಿದ್ದಂಥ, ಅಧ್ವರ್ಯವಾಗಿದ್ದಂಥ ಕಾಂಗ್ರೆಸ್ಸನ್ನು ಬದಿಗಿಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ. ಇವರೆಲ್ಲ ಸೇರಿ ನರೇಂದ್ರ ಮೋದಿ ಅವರನ್ನು ಮುಗಿಸಬೇಕು ಅಂತ ಘಮಂಡಿ ಅಲಯನ್ಸ್ ಮಾಡಿದವರು. ಯಾವ ಮಟ್ಟಿಗೆ ಮಾಡಿದ್ರು ಅಂದರೆ, ಈ ಬಾರಿಯ ಚುನಾವಣೆಯಲ್ಲಿ ಇವರದೇ ಪಾರುಪತ್ಯ, ಸರ್ಕಾರ ಬಂದ್ಬಿಡತ್ತೆ. ಅವತ್ತು UPA, ಈಗ ಇಂಡಿಯಾ ಅಂತ. ಮುಂದೆ ನಡೆದಂಥ ವಿದ್ಯಮಾನ ನಿಮಗೆ ಗೊತ್ತಿದೆ. ಅದನ್ನು ಮತ್ತೆ ಇಲ್ಲಿ ಚರ್ವಣ ಮಾಡಬೇಕಾಗಿಲ್ಲ. ಆದರೆ ತದನಂತರದ ವಿದ್ಯಮಾನವನ್ನು ಈಗ ತಮ್ಮೆದುರಿಗೆ ಹೇಳ್ತೀನಿ. ಮೊದಲನೇದಾಗಿ ಅಖಿಲೇಶ್ ಯಾದವ್ ಏನನ್ನು ಹೇಳಿದರು ಅಂತ ಹೇಳಿ ಆಮೇಲೆ ಮುಂದೆ ಮಾತಾಡೋಣ. ಅಖಿಲೇಶ್ ಯಾದವ್ ಹೇಳಿದ್ದಾರೆ, ಭಾರತ ದೇಶದಲ್ಲಿ ಈಗ ಕಾಂಗ್ರೆಸ್ಸಿಗೆ ಪ್ರಾದೇಶಿಕ ಪಕ್ಷಗಳ ಬಲವರ್ಧನೆ ಮಾಡುವಲ್ಲಿ ಸಹಾಯ ಮಾಡಬೇಕಾದ ಅಗತ್ಯ ಇದೆ, ಜೊತೆಗೆ ನಿಲ್ಲಬೇಕಾದ ಅಗತ್ಯ ಇದೆ. ಪ್ರಾದೇಶಿಕ ಪಕ್ಷಗಳು ಬಲವರ್ಧನೆಗೊಳ್ಳಬೇಕು, ತನ್ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಗೆ ಸೆಡ್ಡು ಹೊಡೆಯಬೇಕು. ಅದಕ್ಕೆ ಅನುರೂಪವಾಗಿ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ಸು ನಡೆದುಕೊಳ್ಳಬೇಕು. ಪ್ರಾದೇಶಿಕ ಪಕ್ಷಗಳ ಬಲವರ್ಧನೆಗಾಗಿ ನಾವು ಈಗ ಆಮ್ ಆದ್ಮಿ ಪಾರ್ಟಿಯ ಜೊತೆ ಗುರುತಿಸ್ಕೋತಾ ಇದ್ದೀವಿ, ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದೀವಿ. ಹಾಗಾದರೆ ಕಾಂಗ್ರೆಸ್ ಏನು ಮಾಡಬೇಕು? ಕಾಂಗ್ರೆಸ್ಸು ಚುನಾವಣೆಗೆ ನಿಲ್ಲಬಾರ್ದು, ಅಥವಾ ನಿಂತರೂ ಪ್ರಾದೇಶಿಕ ಪಕ್ಷದವರು ಕೊಟ್ಟಷ್ಟು ಟಿಕೆಟ್ಗಳನ್ನು ತೆಗೆದುಕೊಂಡು ನಿಲ್ಲಬೇಕು. ಇಷ್ಟಕ್ಕೆ ಅವ್ರ ಮಾತು ಮುಗಿಯೋದಿಲ್ಲ. ಎಲ್ಲಿ ನೇರವಾದಂಥ ಹಣಾಹಣಿ ಇದೆಯೋ ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿಗೆ, ಎಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿದೆಯೋ ಅಂಥಲ್ಲಿ ಸಣ್ಣ ಪಕ್ಷಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ಸು. ಉದಾಹರಣೆಗೆ ರಾಜಸ್ಥಾನದಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವಿಲ್ಲ. ಉದಾಹರಣೆಗೆ ಮಧ್ಯಪ್ರದೇಶ, ಅಲ್ಲಿ ಸಣ್ಣ ಪುಟ್ಟ ಯಾವುದೇ ಪಕ್ಷಗಳಿಲ್ಲ, ಇದ್ದರೂ ಅವು ಲೆಕ್ಕಕ್ಕಿಲ್ಲ ಪ್ರಾದೇಶಿಕ ಪಕ್ಷ. ಅಂಥ ಸಂದರ್ಭದಲ್ಲಿ ಯಾವ ಪ್ರಾದೇಶಿಕ ಪಕ್ಷ ಅಲ್ಲಿ ಬಂದು ಜೊತೆಗೆ ನಿಲ್ತೀನಿ ಅಂತ ಹೇಳುತ್ತೋ ಅವ್ರಿಗೆ ಟಿಕೆಟ್ ಬಿಟ್ಕೊಡು. ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಸಡಿಸ್ತಾ ಇರುವ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅಂದರೆ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಗೆ ಸೀಟುಗಳನ್ನು ಬಿಟ್ಟುಕೊಡ್ಬೇಕು. ನೋಡಿ ಹೆಂಗಿದೆ. ಎಲ್ಲಿ ಪ್ರಾದೇಶಿಕ ಪಕ್ಷ ಪ್ರಬಲವಾಗಿದೆಯೋ ಅಲ್ಲಿ ಕಾಂಗ್ರೆಸ್ಸು ಸಹಾಯ ಮಾಡಿ ಹಿಂಸರಿಬೇಕು. ಎಲ್ಲಿ ಪ್ರಾದೇಶಿಕ ಪಕ್ಷ ದುರ್ಬಲವಾಗಿದೆಯೋ ಅಲ್ಲಿ ಕಾಂಗ್ರೆಸ್ಸು ಅದಕ್ಕೆ ಸಹಾಯ ಮಾಡಿ ಬೆಳಿಲಿಕ್ಕೆ ಬಿಡಬೇಕು ಪ್ರಾದೇಶಿಕ. ಹಾಗಾದರೆ ಕಾಂಗ್ರೆಸ್ ಏನು ಮಾಡಬೇಕು? ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು, ರಾಜಕೀಯವನ್ನೇ ಮಾಡಬಾರ್ದು. ಈಗ ಹೆಂಗೆ ಬಂದಿದೆ ನೋಡ್ರಿ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಎಂಥ ಚಿಂತಾಜನಕ ಸ್ಥಿತಿ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. ಇವ್ರು ಹೇಳ್ದಾಗ ಕೇಳೋದಾದರೆ, ನಾಳೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಲ್ಲಿಯೂ ಸ್ವತಂತ್ರವಾಗಿ ಸ್ಪರ್ಧಿಸುವ ಹಾಗಿಲ್ಲ, ಮಧ್ಯಪ್ರದೇಶದಲ್ಲಿಯೂ ನಿಲ್ಲೋ ಹಾಗಿಲ್ಲ, ಛತ್ತೀಸ್ಗಢದಲ್ಲಿಯೂ ನಿಲ್ಲೋ ಹಾಗಿಲ್ಲ, ಎಲ್ಲ ಕಡೆ ಬೇರೆ ಪಕ್ಷಗಳಿಗೆ ಬಿಟ್ಟುಕೊಡ್ಬೇಕು. ಇನ್ನು ನಾಳೆ 2027ಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಖಿಲೇಶ್ ಯಾದವ್ ಒಂದಷ್ಟು ಸೀಟುಗಳನ್ನು ಬಿಟ್ಟುಕೊಟ್ರೆ ಅಷ್ಟೇ ಸೀಟುಗಳಲ್ಲಿ ಸ್ಪರ್ಧಿಸಬೇಕು. ಪ್ರಾದೇಶಿಕ ಪಕ್ಷಕ್ಕೆ ಮನ್ನಣೆಯನ್ನು ಕೊಡಬೇಕು. ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ದು ಪಕ್ಷ ಇದೆ, ನವೀನ್ ಪಟ್ನಾಯಕ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಕಾಂಗ್ರೆಸ್ ಇಲ್ವೇ ಇಲ್ಲ ಬೇರೆ ಮಾತು, ಒಟ್ಟು ಹೇಳೋದು ನಾನು ನಿಮಗೆ. ಇನ್ನು ಇಲ್ಲಿ ನೀವು ಪಶ್ಚಿಮ ಬಂಗಾಳಕ್ಕೆ ಬರ್ತೀರಿ. ಪಶ್ಚಿಮ ಬಂಗಾಳಕ್ಕೆ ಬಂದರೆ ಮಮತಾ ಬೇಗಂ ಅವರು ಏನಾದರೂ ಸೀಟ್ ಕೊಟ್ಟರೆ ಕಾಂಗ್ರೆಸ್ಗೆ ಒಂದು 5, 10, 20 ಕೊಟ್ಟರೆ ಅಷ್ಟೇ ಸೀಟುಗಳಲ್ಲಿ ಅವ್ರು ನಿಲ್ಲಬೇಕು. ಇನ್ನು ಬಿಹಾರಕ್ಕೆ ಬಂದರೆ RJD ತೇಜಸ್ವಿ ಯಾದವ್ ಒಂದು 10 ಸೀಟೋ 20 ಸೀಟೋ ಕೊಡ್ತಾರೆ. ಈ ಬಾರಿ ಚುನಾವಣೆ ಇದೆ, 2026ಕ್ಕೆ ಅಲ್ಲಿ ಚುನಾವಣೆ ಇದೆ. ಈಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ. ಕಳೆದ ಬಾರಿ 70 ಸೀಟುಗಳನ್ನು ಕೊಟ್ಟಿದ್ದರು ಕಾಂಗ್ರೆಸ್ಗೆ RJD ಅವರು. ಈ ಸಲ ಒಂದು 10, ಅದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಪಶ್ಚಾತ್ತಾಪ ಇದೆ RJDಗೆ. ಇಷ್ಟೊಂದು ಸೀಟುಗಳು ನಾವು ಬಿಟ್ಟು ಕೊಡಬಾರ್ದಾಗಿತ್ತು ಅಂತ.
ಅಖಿಲೇಶ್ ಯಾದವ್ಗೂ ಇದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಸಿಗೆ ಬೆಳೀಲಿಕ್ಕೆ ಬಿಡಬಾರ್ದಾಗಿತ್ತು, 6 ಸೀಟ್ ಗಳಿಸ್ಬಿಟ್ರು ಅಂತ, ಅವಕಾಶ ಕೊಡಬಾರ್ದಾಗಿತ್ತು ಅಂತ ಅವ್ರಿಗೆ. ನಾವೇ ನಿಂತು ಬಿಡಬೇಕಾಗಿತ್ತು, ನಮ್ಮೇ ಬರ್ತಿದ್ವು, ಇವ್ರಿಗೆ ಯಾಕೆ ಬಿಟ್ಟು ಕೊಡಬೇಕಾಗಿತ್ತು ಅಂತ. ಈಗ ನಾಳೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಸೀಟು ಬಿಟ್ಟು ಕೊಟ್ಟರೆ ಆ ಸೀಟಲ್ಲಿ ನಿಲ್ಲಬೇಕು. ಈ ಲೆಕ್ಕಾಚಾರ ಹೆಂಗಿದೆ ನೋಡಿ. ಇನ್ನು ಪಂಜಾಬ್ದಲ್ಲಿ ಕಾಂಗ್ರೆಸ್ಸು ಯಾವುದೇ ಸೀಟುಗಳನ್ನು ಕೇಳಬಾರ್ದು. ಅಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ಅವ್ರ ಪಾರಮ್ಯ, ಅವರೇನಾದರೂ ಒಂದು ಸೀಟ್ ಕೊಟ್ಟರೆ ನಿಲ್ಲಬೇಕು. ದಿಲ್ಲಿಯಲ್ಲಿ ಈಗ ನಡೆದಂಥ ವಿದ್ಯಮಾನವನ್ನು ನೀವು ನೋಡಿದ್ದೀರಿ. ಕ್ಯಾರೆ ಅನ್ನಲಾರದೆ ಆಮ್ ಆದ್ಮಿ ಪಕ್ಷ ಎಲ್ಲ ಕಡೆ ಚುನಾವಣೆಗೆ ನಿಂತುಬಿಟ್ಟಿದೆ. ಅಂದರೆ ಯಾರು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೋರಾಟ ಮಾಡಬೇಕು ಅಂತ 28 ಪಕ್ಷಗಳು ಸೇರಿದ್ವೋ, ಆ 28 ಪಕ್ಷಗಳಲ್ಲಿ ಒಂದು ಪಕ್ಷವನ್ನು ಹೊರತುಪಡಿಸಿ ಕಾಂಗ್ರೆಸ್ಸನ್ನು ಉಳಿದ 27 ಪಕ್ಷಗಳು ಯಾರ ಜೊತೆ ಹೋರಾಟ ಮಾಡ್ತಾ ಇದ್ದಾವೆ? ಯಾರ ವಿರುದ್ಧವಾಗಿ? ಕಾಂಗ್ರೆಸ್ಸಿನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. BJP ವಿರುದ್ಧ ಅಲ್ಲ, ಅವ್ರದ್ದು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ. ಯಾಕೆ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ? ರಾಹುಲ್ ಗಾಂಧಿಗೆ ಓಟುಗಳನ್ನು ತೆಗೆದುಕೊಂಡು ಬರುವ ತಾಕತ್ತಿಲ್ಲ. ಕಾಂಗ್ರೆಸ್ ಹೆಸರಿನಲ್ಲಿ ನಾವು ಗೆಲ್ಲಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಅಂತ ಯಾವುದೂ ಇಲ್ಲ. ಹಾಗೆ ಮತ ಬ್ಯಾಂಕ್ ಇದ್ದಿದ್ರೆ ಆ ಮತಗಳು ನಮಗೆ ಸಿಗ್ತಾ ಇದ್ದು ಅಂತ ಯಾವುದೇ ಅವಕಾಶ ಇಲ್ಲ. ಆದ್ದರಿಂದ ಕಾಂಗ್ರೆಸ್ಸು ಅಣ್ಣನಾಗುವ ಬದಲು ತಮ್ಮನಾಗಿ ನಮ್ಮ ಜೊತೆ ಇರಬೇಕು. ತಮಿಳುನಾಡು ಚುನಾವಣೆ ಇದೆ. ತಮಿಳುನಾಡಿನಲ್ಲಿ DMK ಸೀಟ್ಗಳನ್ನು ಕೊಟ್ಟರೆ ನಿಲ್ಲಬೇಕು, ಇಲ್ಲ ನಿಲ್ಲಾಗಿಲ್ಲ. ಅಖಿಲೇಶ್ ಯಾದವ್ ಇದನ್ನು ಬಹಿರಂಗವಾಗಿ ಸ್ಪಷ್ಟವಾಗಿ ಎಲ್ಲರ ಪರವಾಗಿ ಹೇಳಿದ್ದಾರೆ. ಈಗ ಹಂಗಾರೆ ಕಾಂಗ್ರೆಸ್ ಏನು ಮಾಡಬೇಕು? ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಮ್ಮ ಹೋರಾಟ ಅಂತ ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ರು. ಅದಾನಿ ಅಂತ ಇದ್ರು, ಅಂಬಾನಿ ಅಂತ ಇದ್ರು, ದೇಶದ ಎಕಾನಮಿ ಅಂತ ಇದ್ರು. ಅದ್ಯಾವುದು ಅನ್ಬಾರ್ದು. ಇನ್ಮೇಲೆ ವಿಪಕ್ಷಗಳು ಏನಿದಾವಲ್ಲ, ಅವರ ಜೊತೆ ಇರುವ ಪಕ್ಷಗಳು, ಅವರ ಜೊತೆ ಸಂಘರ್ಷವನ್ನು ಮಾಡಿಕೊಂಡು ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಇವರೆಲ್ಲ ಸೇರಿ ನರೇಂದ್ರ ಮೋದಿಯನ್ನು ಮುಗಿಸ್ಬೇಕಂತ ಮಾಡಿದರು. ಇವರೆಲ್ಲ ಸೇರಿ ಇವತ್ತು ನರೇಂದ್ರ ಮೋದಿ ಅಣ್ಣನಾಗಿ ಪ್ರಧಾನಮಂತ್ರಿಯಾಗಿ ಯಾವುದೇ ತಾಪತ್ರ ಇಲ್ಲದೆ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಇವರೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಹೆಂಗಿದೆ ರೀ? ಕಾಲಾಯ ತಸ್ಮೈ ನಮಃ ಅಂತ ಅದಕ್ಕೆ ಹೇಳೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.